ಗ್ಯಾರಂಟಿ ಬರೀ ಒಂದು ನೆಪ ಅಟ್ಟೆ. ಗ್ಯಾರಂಟಿ ಬಿಟ್ಟರು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಐತಿ. ಕರ್ನಾಟಕದ ಸಂಪನ್ಮೂಲ ಇಟ್ಟೈತಿ. ಬಡವರಿಗೆ ಕೊಡೋದು ಕೊಟ್ಟರೂ ಸಹ ಅಭಿವೃದ್ಧಿ ಮಾಡುವಷ್ಟು ಒಂದು ಮಾನಸಿಕವಾಗಿ ಮುಖ್ಯಮಂತ್ರಿಗಳಿಗೆ ಒಂದು ವಿಷನ್ ಇರಬೇಕು. ಅದು ಇಲ್ಲ. ಸೇಮ್ ಸಿದ್ದರಾಮಯ್ಯ ಅವ್ರು ಏನಾಗ್ಬಿಟ್ಟಾರೆ ಪಾಪ, ಟೆನ್ಷನ್ ಭಾಳ ಆಗೈತೆ ಅವ್ರಿಗೆ. ದಿನ ಒಬ್ಬ ಎಮ್ ಎಲ್ ಎ ಈ ರೀತಿ ಆಳಂದ ಎಮ್ ಎಲ್ ಎ ಆಯಿತು, ಈಗ ರಾಜು ಕಾಗೆ ಆಯಿತು, ಅವ್ರು ಯಾರು ಕೃಷ್ಣಪ್ಪ ಆಯಿತು, ಮತ್ತು ನಮ್ಮ ಮಂಡ್ಯದ ಬಂಡಿ ಸಿದ್ದೇನಗೌಡ್ರು ಯಾರು ಅವರು ಬಂಡಿ ಸಿದ್ದೇಗೌಡರು ಅವ್ರ ಮಗ ಅದಾರ ಅವ್ರನ್ನೇನು ಹೇಳ್ಯಾರ, ಇವರು ನಮ್ಮ ಎಲ್ಲ ಜಮೀನು ಎಲ್ಲ ಸಾಬ್ರಿ ಕೊಟ್ಟು ನಮ್ಗೆ ಐತಿ ಅನ್ನೋದು ಕಾಂಗ್ರೆಸ್ ಎಮ್ ಎಲ್ ಎಗಳ ಬಳಿ ಈ ಜಾಗೃತಿ ಬರ್ಲಕ್ಕತ್ತದ. ನಾ ಹೇಳ್ತೀನಿ ಸಿದ್ದರಾಮಯ್ಯನವ್ರಿಗೆ, ನೀವು ನಿಮಗೆ ಆಗಲಿಲ್ಲ ಅಂದ್ರೆ ವಿಧಾನಸಭೆ ವಿಸರ್ಜನೆ ಮಾಡಿರಿ. ತಪ್ಪಿ ಸಹಿತ ಡಿ ಕೆ ಶಿವಕುಮಾರ್ ಕೈ ಕರ್ನಾಟಕ ಕೊಡಬೇಡಿ. ನೀವು ಮಾಡಿರಿ ಲೂಟಿ ಸ್ವಲ್ಪ, ಡಿ ಕೆ ಶಿವಕುಮಾರ್ ಇದ್ರೆ ಇಡೀ ಕರ್ನಾಟಕ ಮಾರ್ಕೊಂಡು ಹೋಗ್ತಾನೆ. ಅದಕ್ಕೆ ನಾ ಆಗ್ರಹ ಮಾಡ್ತೀನಿ, ಈ ರಾಜ್ಯ ಸರ್ಕಾರ ವಿಸರ್ಜನೆ ಆಗಬೇಕು, ರಾಜ್ಯಪಾಲರು ಮಧ್ಯಸ್ಥಿಕೆ ವಹಿಸಬೇಕು. ಕರ್ನಾಟಕದಲ್ಲಿ ಏನು ಇಷ್ಟೊಂದು ದೊಡ್ಡ ಕಾಂಗ್ರೆಸ್ನಲ್ಲೇ ಭಿನ್ನಮತ ಸ್ಫೋಟ ಆಗಿದೆ. ಗ್ಯಾರಂಟಿ ಬರೀ ಒಂದು ನೆಪ ಅಟ್ಟೆ. ಗ್ಯಾರಂಟಿ ಬಿಟ್ಟರು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಐತಿ. ಕರ್ನಾಟಕದ ಸಂಪನ್ಮೂಲ ಇಟ್ಟೈತಿ. ಬಡವರಿಗೆ ಕೊಡೋದು ಕೊಟ್ಟರೂ ಸಹ ಅಭಿವೃದ್ಧಿ ಮಾಡುವಷ್ಟು ಒಂದು ಮಾನಸಿಕವಾಗಿ ಮುಖ್ಯಮಂತ್ರಿಗಳಿಗೆ ಒಂದು ವಿಷನ್ ಇರಬೇಕು. ಅದು ಇಲ್ಲ. ಸೇಮ್ ಸಿದ್ದರಾಮಯ್ಯ ಅವ್ರು ಏನಾಗ್ಬಿಟ್ಟಾರೆ ಪಾಪ, ಟೆನ್ಷನ್ ಭಾಳ ಆಗೈತೆ ಅವ್ರಿಗೆ. ದಿನ ಒಬ್ಬ ಎಮ್ ಎಲ್ ಎ ಈ ರೀತಿ ಆಳಂದ ಎಮ್ ಎಲ್ ಎ ಆಯಿತು, ಈಗ ರಾಜು ಕಾಗೆ ಆಯಿತು, ಅವ್ರು ಯಾರು ಕೃಷ್ಣಪ್ಪ ಆಯಿತು, ಮತ್ತು ನಮ್ಮ ಮಂಡ್ಯದ ಬಂಡಿ ಸಿದ್ದೇನಗೌಡ್ರು ಯಾರು ಬಂಡಿ ಸಿದ್ದೇಗೌಡರು ಅವ್ರ ಮಗ ಅದಾರ ಅವ್ರನ್ನೇನು ಹೇಳ್ಯಾರ, ಇವರು ನಮ್ಮ ಎಲ್ಲ ಜಮೀನು ಎಲ್ಲ ಸಾಬ್ರಿ ಕೊಟ್ಟು ನಮ್ಗೆ ಐತಿ ಅನ್ನೋದು ಕಾಂಗ್ರೆಸ್ ಎಮ್ ಎಲ್ ಎಗಳ ಬಳಿ ಈ ಜಾಗೃತಿ ಬರ್ಲಕ್ಕತ್ತದ. ನಾ ಹೇಳ್ತೀನಿ ಸಿದ್ದರಾಮಯ್ಯನವ್ರಿಗೆ, ನೀವು ನಿಮಗೆ ಆಗಲಿಲ್ಲ ಅಂದ್ರೆ ವಿಧಾನಸಭೆ ವಿಸರ್ಜನೆ ಮಾಡಿರಿ. ತಪ್ಪಿ ಸಹಿತ ಡಿ ಕೆ ಶಿವಕುಮಾರ್ ಕೈ ಕರ್ನಾಟಕ ಕೊಡಬೇಡಿ. ನೀವು ಮಾಡಿರಿ ಲೂಟಿ ಸ್ವಲ್ಪ, ಡಿ ಕೆ ಶಿವಕುಮಾರ್ ಇದ್ರೆ ಇಡೀ ಕರ್ನಾಟಕ ಮಾರ್ಕೊಂಡು ಹೋಗ್ತಾನೆ. ಅದಕ್ಕೆ ನಾ ಆಗ್ರಹ ಮಾಡ್ತೀನಿ, ಈ ರಾಜ್ಯ ಸರ್ಕಾರ ವಿಸರ್ಜನೆ ಆಗಬೇಕು, ರಾಜ್ಯಪಾಲರು ಮಧ್ಯಸ್ಥಿಕೆ ವಹಿಸಬೇಕು. ಕರ್ನಾಟಕದಲ್ಲಿ ಏನು ಇಷ್ಟೊಂದು ದೊಡ್ಡ ಕಾಂಗ್ರೆಸ್ನಲ್ಲೇ ಭಿನ್ನಮತ ಸ್ಫೋಟ ಆಗಿದೆ.